ಬೆಂಗಳೂರಿನ ಕಸವನ್ನ ಕೋಲಾರದ ಕೆಜಿಎಫ್ನಲ್ಲಿ ಹಾಕೋದನ್ನ ವಿರೋಧಿಸಿ ಇವತ್ತು ಕೆಜಿಎಫ್ ಬಂದ್ಗೆ ಕರೆ ಕೊಡಲಾಗಿದೆ. ಕಸ ಹಾಕೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕ್ರಮವನ್ನು ಖಂಡಿಸಿ ಬಿಜೆಪಿ ಮಾಜಿ ಶಾಸಕ ವೈ ಸಂಪಂಗಿ ನೇತೃತ್ವದಲ್ಲಿ ಬಂದ್ಗೆ ಕರೆ ನೀಡಿದೆ. ಆದರೆ ಬಿಜೆಪಿ ಬಂದ್ ಕರೆಗೆ ವಿರುದ್ಧವಾಗಿ ಕಾಂಗ್ರೆಸ್ ಬಂದ್ ನಡೆಸದಂತೆ ರ್ಯಾಲಿಯನ್ನ ನಡೆಸ್ತಾ ಇದೆ. ಸರ್ಕಾರ ಕೆಜಿಎಫ್ನಲ್ಲಿ ಕಸ ಹಾಕ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಜನರಿಗೆ ಗೊಂದಲ ಮೂಡಿಸೋಕೆ ಬಿಜೆಪಿ ಮಾಜಿ ಶಾಸಕ ವೈ ಸಂಪಂಗಿ ಬಂದ್ ಮಾಡೋಕೆ ಹೊರಟಿದ್ದಾರೆ ಅಂತೇಳಿ ಬಿಜೆಪಿ ವಿರುದ್ಧ ಅಧಿಕಾರ ಕೂಗಿ ಕಾಂಗ್ರೆಸ್ ಕಾರ್ಯಕರ್ತರು ಬಂದ್ಗೆ ಬೆಂಬಲವನ್ನ ನೀಡದಂತೆ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಇನ್ನು ಇಲ್ಲಿನ ಸೂರಜ್ ಮೂಲ್ ಸರ್ಕಲ್ ಬಂದ್ ಸಂಬಂಧ ಪ್ರತಿಭಟನೆ ನಡೆಸ್ತಾ ಇದ್ದಂತ ಬಿಜೆಪಿ ಕಾರ್ಯಕರ್ತರು ಪೊಲೀಸರ ಜೊತೆ ವಾಗ್ವಾದವನ್ನ ನಡೆಸಿದಂತ ಘಟನೆ ಕೂಡ ನಡೀತು. ಇನ್ನು ಸೂರಜ್ ಮೂಲ್ ಸರ್ಕಲ್ ಬಳಿ ಬಂದ್ ನಡೆಸ್ತಾ ಇದ್ದಂತಹ ಕಾರ್ಯಕರ್ತರು ಜೊತೆಗೆ ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ಉಂಟಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ. ರಾಜೇಂದ್ರ, ಈಗ ನಾವು ಕೂಡ ನೋಡ್ತಿದ್ದೀವಿ ಮಾಜಿ ಶಾಸಕರು ಜೊತೆಗೆ ಅಲ್ಲಿ ಪೊಲೀಸ್ ಅಧಿಕಾರಿ ಒಂದ್ ಸ್ವಲ್ಪ ಮಾತಾಡ್ತಾರೆ. ಏನಕ್ಕೆ ಈ ಮಾತಿನ ಚಕಮಕಿ ಆಗಿದ್ದು ಅಂತ. ಜೊತೆಗೆ ಕಾಂಗ್ರೆಸ್ ಮತ್ತೊಂದ್ ಕಡೆ ಬಂದ್ ನಡೆಸ್ತಾ ಇದೆ. ಹಾಗಾಗಿ ಇವತ್ತು ಪರ ವಿರೋಧದ ಬಂದ್ ಜೋರಾಗಿ ನಡೀತಾ ಇದೆ ಅನ್ಸುತ್ತೆ ಕೆಜಿಎಫ್ ಅಲ್ಲಿ. ಖಂಡಿತ ಮಲ್ತೇಶ್, ಏನಂದ್ರೆ ಸಿಲಿಕಾನ್ ಸಿಟಿಯ ತ್ಯಾಜ್ಯವನ್ನ ಏನು 100 ಕಿಲೋಮೀಟರ್ ದೂರದಲ್ಲಿರುವಂತ ಚಿನ್ನದ ಗಣಿ ಪ್ರದೇಶ ಅಂದ್ರೆ ಕೆಜಿಎಫ್ ನಲ್ಲಿ ಸುರಿಬೇಕು ಅನ್ನೋ ಒಂದು ಪ್ರಸ್ತಾಪ ಸರ್ಕಾರದಲ್ಲಿ ಒಂದು ಚಿಂತನೆ ಇತ್ತು ಅನ್ನೋ ನಿಟ್ಟಿನಲ್ಲಿ ಅದನ್ನ ವಿರೋಧಿಸಿ ಇವತ್ತು ಏನು ಬಿಜೆಪಿ ಸೇರಿದಂತೆ ವಿವಿಧ ಸಂಘಟನೆಗಳು ಬಂದ್ಗೆ ಒಂದು ಕರೆಯನ್ನ ಕೊಟ್ಟಿದ್ವು. ಆದ್ರೆ ಏನು ಕಾಂಗ್ರೆಸ್ ಇದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಸರ್ಕಾರದ ಮಟ್ಟದಲ್ಲಿ ಈವರೆಗೂ ಯಾವುದೇ ರೀತಿಯ ಅಧಿಕೃತವಾದಂತ ಪ್ರಸ್ತಾಪ ಈ ಬಗ್ಗೆ ಅಂದ್ರೆ ಕಸವನ್ನ ತಂದು ಕೆಜಿಎಫ್ ನಲ್ಲಿ ಸುರಿಯುವ ಮಟ್ಟದಲ್ಲಿ ಅಧಿಕೃತವಾದಂತಹ ಪ್ರಸ್ತಾಪ ಎಲ್ಲೂ ಕೂಡ ಆಗಿಲ್ಲ. ಹಾಗಾಗಿ ಬಂದ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಅದಕ್ಕೆ ಇವತ್ತೇನು ಬಂದ್ಗೆ ಕರೆ ಕೊಟ್ಟಿದ್ರು ಅದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು. ಜೊತೆಗೆ ಆ ಪೊಲೀಸ್ ಇಲಾಖೆಯಿಂದನೂ ಕೂಡ ಯಾವುದೇ ಅಧಿಕೃತ ಮಾಹಿತಿಯನ್ನ ಇಲಾಖೆಗೆ ಕೊಡದೆ ಇವತ್ತು ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಮತ್ತೆ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ಕೊಡೋ ಮೂಲಕ ಏನು ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಏನು ಬಿಜೆಪಿಯ ಮಾಜಿ ಶಾಸಕ ವೈ ಸಂಪಂಗಿ ಅವರು ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈ ಕಸ ಹಾಕೋ ವಿಚಾರವನ್ನೇ ಇಟ್ಕೊಂಡು ಇದರಿಂದ ರಾಜಕೀಯ ಲಾಭವನ್ನ ಪಡ್ಕೋತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ನವರು ಒಂದು ಆರೋಪವನ್ನ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಒಂದು ಕಸದ ವಿಚಾರ ಇತ್ತು, ಇದು ಪರ ವಿರೋಧ ವ್ಯಕ್ತ ಆಗ್ತಾ ಇರುವಂತದ್ದು. ಮತ್ತೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಇದರಲ್ಲಿ ರಾಜಕೀಯ ಲಾಭವನ್ನ ಪಡೆದುಕೊಳ್ಳೋದಿಕ್ಕೆ ಸಾಕಷ್ಟು ಏನು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು ಇಲ್ಲಿ ಕಂಡು ಬರ್ತಾ ಇದೆ. ಇದೇ ನಿಟ್ಟಿನಲ್ಲಿ ಇವತ್ತು ಏನು ಬಂದ್ಗೆ ಕರೆ ಕೊಟ್ಟಿದ್ರು ಈ ನಿಟ್ಟಿನಲ್ಲಿ ಇವತ್ತು ಬೆಳಿಗ್ಗೆ ಮಾಜಿ ಶಾಸಕ ವೈ ಸಂಪಂಗಿ ನೇತೃತ್ವದಲ್ಲಿ ಸೂರಜ್ಮಲ್ ಸರ್ಕಲ್ ನಲ್ಲಿ ಒಂದು ರ್ಯಾಲಿಯನ್ನ ಮಾಡೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಪೊಲೀಸರು ಯಾವುದೇ ಮಾಹಿತಿಯನ್ನ ನೀಡದೆ ಈ ರೀತಿಯ ಪ್ರತಿಭಟನೆಗೆ ಮುಂದಾಗಿರುವುದನ್ನ ವಿರೋಧಿಸಿದ್ರು. ಈ ನಿಟ್ಟಿನಲ್ಲಿ ಪೊಲೀಸರು ಮತ್ತೆ ಮಾಜಿ ಶಾಸಕ ವೈ ಸಂಪಂಗಿ ನಡುವೆ ಕೊಂಚ ಮಾತಿನ ಚಕಮಕಿ ನಡೆಯಿತು. ಅದಾದ ನಂತರದಲ್ಲಿ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನ ಶಾಂತಗೊಳಿಸಿದ್ರು. ಇದಾದ ನಂತರ ಕಾಂಗ್ರೆಸ್ನವರು ಕೂಡ ಈಗಾಗಲೇ ಏನು ಕೆಜಿಎಫ್ ನಗರದಲ್ಲಿ ಒಂದು ರ್ಯಾಲಿ ಮಾಡುವ ಮೂಲಕ ಬಂದ್ಗೆ ಯಾವುದೇ ರೀತಿಯ ಬೆಂಬಲವನ್ನ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಒಂದು ಮನವಿಯನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನ್ ಇವತ್ತು ಕರೆ ಕೊಟ್ಟಿದ್ರು ಸ್ವಯಂ ಪ್ರೇರಿತ ಬಂದ್ಗೆ ಕರೆ ಕೊಟ್ಟಿದ್ರು ಇದಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ ಅಂತಾನೆ ಹೇಳ್ಬೋದು ಮಾಲ್ತೇಶ್. ಒಟ್ಟಾರೆ ಏನು ಸಹಜ ಸ್ಥಿತಿಯತ್ತ ಕೆಜಿಎಫ್ ಇವತ್ತು ಬಂದ್ಗೆ ಏನ್ ಕರೆ ಕೊಟ್ಟಿದ್ರು ಇದು ಸಹಜ ಸ್ಥಿತಿಯತ್ತ ಮತ್ತೆ ಮರಳ್ತಾ ಇದೆ ಅಂತ ಹೇಳ್ಬೋದು ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ರಾಜೇಂದ್ರ.